6th ಮಾರ್ಚ್ಗೆ ಹಲಗೇರಿ ಪೊಲೀಸ್ ಲಿಮಿಟಲ್ಲಿ ತುಂಗಭದ್ರಾ ನದಿಯಲ್ಲಿ ಒಂದು ಡೆಡ್ ಬಾಡಿ ಸಿಕ್ಕಿತ್ತು, ಅನ್ನೋನ್ ಡೆಡ್ ಬಾಡಿ. ಆದ ನಂತರ ಇದು ಪೋಸ್ಟ್ಮಾರ್ಟಮ್ ನಂತರ ಇದು ಮರ್ಡರ್ ಇದೆ ಈ ಥರ ರಿಪೋರ್ಟ್ ಬಂದಿತ್ತು. ಆ ನಂತರ ಇದು ಈ ಡೆಡ್ ಬಾಡಿ ಸ್ವಾತಿ ರಮೇಶ್ ಬ್ಯಾಡಗಿ ಇತ್ತು, ಪತ್ತೆ ಆಗಿತ್ತು 11ನೇ ತಾರೀಕಿಗೆ. ಆದ ನಂತರ ಇಮಿಡಿಯೇಟ್ಲಿ 3 ಟೀಮ್ ಮಾಡಿ ಇದು ಟೆಕ್ನಿಕಲ್ ಅನಾಲಿಸಿಸ್, CDR ಅನಾಲಿಸಿಸ್ ಎಲ್ಲ ಮಾಡಿದೆ. ಅನಾಲಿಸಿಸಲ್ಲಿ ಇದು 3 ಆರೋಪಿಗೆ ಪತ್ತೆ ಆಗಿತ್ತು. ಒಬ್ಬ ಇದು ನಯಾಜ್, ಒಂದು ವಿನಾಯಕ್, ಒಂದು ದುರ್ಗಾಚಾರಿ. ಈ 3 ಜನ 3ನೇ ತಾರೀಕಿಗೆ ಈ ಸ್ವಾತಿಗೆ ಇದು ರಾಣೆಬೆನ್ನೂರು ಕಡೆ ತಗೊಳ್ಳಿ ಮತ್ತು ಅಲ್ಲಿ ಮಾತಾಡಿದರು ಮತ್ತು ಕೆಲವು ವಿಷಯ ಬಗ್ಗೆ ಇದು ಇಶ್ಯೂ ಆಗಿತ್ತು. ಆದ ನಂತರ ಇದು 3 ಜನ ಇದು ಮರ್ಡರ್ ಮಾಡಿ ಇದು ಒಂದು ಗಾಡಿಯಿಂದ ಇದು ಡೆಡ್ ಬಾಡಿಗೆ ತಗೊಳ್ಳಿ ಇದು ಹಲಗೇರಿ ಪೊಲೀಸ್ ಲಿಮಿಟಲ್ಲಿ ಅಲ್ಲಿ ತಗೊಳ್ಳಿ ಹೋಗಿದ್ದರು ಮತ್ತು ತುಂಗಭದ್ರಾ ನದಿಯಲ್ಲಿ ಬಾಡಿ ಡಿಸ್ಪೋಸ್ ಮಾಡಿದರು. ಈಗ ಒಬ್ಬ ಆರೋಪಿ ನಯಾಜ್ ಪೊಲೀಸ್ಗೆ ಅರೆಸ್ಟ್ ಆಗಿದ್ದರು. ಇನ್ನಿಬ್ಬರು ಜನ ಅಬ್ಸ್ಕಾಂಡಿಂಗ್ ಇದ್ದಾರೆ. 2 ಟೀಮ್ ಮಾಡಿದೆ, ಅವನಿಗೆ ಬೇಗ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತೇನೆ. ಕೊಲೆ ಕಾರಣ ಇದು 4 ಜನಕ್ಕೆ ಇದು ಮೊದಲಿಂದ ಪರಿಚಯ ಇತ್ತು. ಕೆಲವು ಪರ್ಸ್ನಲ್ ವಿಷಯ ಬಗ್ಗೆ ಏನೋ ಇಶ್ಯೂ ಆಗಿತ್ತು. ಇದು ಎಕ್ಸಾಕ್ಟ್ಲಿ ಏನು ಕಾರಣ ಇತ್ತು, ಇನ್ನಿಬ್ಬರು ಜನಕ್ಕೆ ಅರೆಸ್ಟ್ ನಂತರ ಖುಲಾಸೆ ಆಗಿತ್ತು. 6th ಮಾರ್ಚ್ಗೆ ಹಲಗೇರಿ ಪೊಲೀಸ್ ಲಿಮಿಟಲ್ಲಿ ತುಂಗಭದ್ರಾ ನದಿಯಲ್ಲಿ ಒಂದು ಡೆಡ್ ಬಾಡಿ ಸಿಕ್ಕಿತ್ತು, ಅನ್ನೋನ್ ಡೆಡ್ ಬಾಡಿ. ಆದ ನಂತರ ಇದು ಪೋಸ್ಟ್ಮಾರ್ಟಮ್ ನಂತರ ಇದು ಮರ್ಡರ್ ಇದೆ ಈ ಥರ ರಿಪೋರ್ಟ್ ಬಂದಿತ್ತು. ಆ ನಂತರ ಇದು ಈ ಡೆಡ್ ಬಾಡಿ ಸ್ವಾತಿ ರಮೇಶ್ ಬ್ಯಾಡಗಿ ಇತ್ತು, ಪತ್ತೆ ಆಗಿತ್ತು 11ನೇ ತಾರೀಕಿಗೆ. ಆದ ನಂತರ ಇಮಿಡಿಯೇಟ್ಲಿ 3 ಟೀಮ್ ಮಾಡಿ ಇದು ಟೆಕ್ನಿಕಲ್ ಅನಾಲಿಸಿಸ್, CDR ಅನಾಲಿಸಿಸ್ ಎಲ್ಲ ಮಾಡಿದೆ. ಅನಾಲಿಸಿಸಲ್ಲಿ ಇದು 3 ಆರೋಪಿಗೆ ಪತ್ತೆ ಆಗಿತ್ತು. ಒಬ್ಬ ಇದು ನಯಾಜ್, ಒಂದು ವಿನಾಯಕ್, ಒಂದು ದುರ್ಗಾಚಾರಿ. ಈ 3 ಜನ 3ನೇ ತಾರೀಕಿಗೆ ಈ ಸ್ವಾತಿಗೆ ಇದು ರಾಣೆಬೆನ್ನೂರು ಕಡೆ ತಗೊಳ್ಳಿ ಮತ್ತು ಅಲ್ಲಿ ಮಾತಾಡಿದರು ಮತ್ತು ಕೆಲವು ವಿಷಯ ಬಗ್ಗೆ ಇದು ಇಶ್ಯೂ ಆಗಿತ್ತು. ಆದ ನಂತರ ಇದು 3 ಜನ ಇದು ಮರ್ಡರ್ ಮಾಡಿ ಇದು ಒಂದು ಗಾಡಿಯಿಂದ ಇದು ಡೆಡ್ ಬಾಡಿಗೆ ತಗೊಳ್ಳಿ ಇದು ಹಲಗೇರಿ ಪೊಲೀಸ್ ಲಿಮಿಟಲ್ಲಿ ಅಲ್ಲಿ ತಗೊಳ್ಳಿ ಹೋಗಿದ್ದರು ಮತ್ತು ತುಂಗಭದ್ರಾ ನದಿಯಲ್ಲಿ ಬಾಡಿ ಡಿಸ್ಪೋಸ್ ಮಾಡಿದರು. ಈಗ ಒಬ್ಬ ಆರೋಪಿ ನಯಾಜ್ ಪೊಲೀಸ್ಗೆ ಅರೆಸ್ಟ್ ಆಗಿದ್ದರು. ಇನ್ನಿಬ್ಬರು ಜನ ಅಬ್ಸ್ಕಾಂಡಿಂಗ್ ಇದ್ದಾರೆ. 2 ಟೀಮ್ ಮಾಡಿದೆ, ಅವನಿಗೆ ಬೇಗ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತೇನೆ. ಕೊಲೆ ಕಾರಣ ಇದು 4 ಜನಕ್ಕೆ ಇದು ಮೊದಲಿಂದ ಪರಿಚಯ ಇತ್ತು. ಕೆಲವು ಪರ್ಸ್ನಲ್ ವಿಷಯ ಬಗ್ಗೆ ಏನೋ ಇಶ್ಯೂ ಆಗಿತ್ತು. ಇದು ಎಕ್ಸಾಕ್ಟ್ಲಿ ಏನು ಕಾರಣ ಇತ್ತು, ಇನ್ನಿಬ್ಬರು ಜನಕ್ಕೆ ಅರೆಸ್ಟ್ ನಂತರ ಖುಲಾಸೆ ಆಗಿತ್ತು. 6th ಮಾರ್ಚ್ಗೆ ಹಲಗೇರಿ ಪೊಲೀಸ್ ಲಿಮಿಟಲ್ಲಿ ತುಂಗಭದ್ರಾ ನದಿಯಲ್ಲಿ ಒಂದು ಡೆಡ್ ಬಾಡಿ ಸಿಕ್ಕಿತ್ತು, ಅನ್ನೋನ್ ಡೆಡ್ ಬಾಡಿ. ಆದ ನಂತರ ಇದು ಪೋಸ್ಟ್ಮಾರ್ಟಮ್ ನಂತರ ಇದು ಮರ್ಡರ್ ಇದೆ ಈ ಥರ ರಿಪೋರ್ಟ್ ಬಂದಿತ್ತು. ಆ ನಂತರ ಇದು ಈ ಡೆಡ್ ಬಾಡಿ ಸ್ವಾತಿ ರಮೇಶ್ ಬ್ಯಾಡಗಿ ಇತ್ತು, ಪತ್ತೆ ಆಗಿತ್ತು 11ನೇ ತಾರೀಕಿಗೆ. ಆದ ನಂತರ ಇಮಿಡಿಯೇಟ್ಲಿ 3 ಟೀಮ್ ಮಾಡಿ ಇದು ಟೆಕ್ನಿಕಲ್ ಅನಾಲಿಸಿಸ್, CDR ಅನಾಲಿಸಿಸ್ ಎಲ್ಲ ಮಾಡಿದೆ. ಅನಾಲಿಸಿಸಲ್ಲಿ ಇದು 3 ಆರೋಪಿಗೆ ಪತ್ತೆ ಆಗಿತ್ತು. ಒಬ್ಬ ಇದು ನಯಾಜ್, ಒಂದು ವಿನಾಯಕ್, ಒಂದು ದುರ್ಗಾಚಾರಿ. ಈ 3 ಜನ 3ನೇ ತಾರೀಕಿಗೆ ಈ ಸ್ವಾತಿಗೆ ಇದು ರಾಣೆಬೆನ್ನೂರು ಕಡೆ ತಗೊಳ್ಳಿ ಮತ್ತು ಅಲ್ಲಿ ಮಾತಾಡಿದರು ಮತ್ತು ಕೆಲವು ವಿಷಯ ಬಗ್ಗೆ ಇದು ಇಶ್ಯೂ ಆಗಿತ್ತು. ಆದ ನಂತರ ಇದು 3 ಜನ ಇದು ಮರ್ಡರ್ ಮಾಡಿ ಇದು ಒಂದು ಗಾಡಿಯಿಂದ ಇದು ಡೆಡ್ ಬಾಡಿಗೆ ತಗೊಳ್ಳಿ ಇದು ಹಲಗೇರಿ ಪೊಲೀಸ್ ಲಿಮಿಟಲ್ಲಿ ಅಲ್ಲಿ ತಗೊಳ್ಳಿ ಹೋಗಿದ್ದರು ಮತ್ತು ತುಂಗಭದ್ರಾ ನದಿಯಲ್ಲಿ ಬಾಡಿ ಡಿಸ್ಪೋಸ್ ಮಾಡಿದರು. ಈಗ ಒಬ್ಬ ಆರೋಪಿ ನಯಾಜ್ ಪೊಲೀಸ್ಗೆ ಅರೆಸ್ಟ್ ಆಗಿದ್ದರು. ಇನ್ನಿಬ್ಬರು ಜನ ಅಬ್ಸ್ಕಾಂಡಿಂಗ್ ಇದ್ದಾರೆ. 2 ಟೀಮ್ ಮಾಡಿದೆ, ಅವನಿಗೆ ಬೇಗ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತೇನೆ. ಕೊಲೆ ಕಾರಣ ಇದು 4 ಜನಕ್ಕೆ ಇದು ಮೊದಲಿಂದ ಪರಿಚಯ ಇತ್ತು. ಕೆಲವು ಪರ್ಸ್ನಲ್ ವಿಷಯ ಬಗ್ಗೆ ಏನೋ ಇಶ್ಯೂ ಆಗಿತ್ತು. ಇದು ಎಕ್ಸಾಕ್ಟ್ಲಿ ಏನು ಕಾರಣ ಇತ್ತು, ಇನ್ನಿಬ್ಬರು ಜನಕ್ಕೆ ಅರೆಸ್ಟ್ ನಂತರ ಖುಲಾಸೆ ಆಗಿತ್ತು. 6th ಮಾರ್ಚ್ಗೆ ಹಲಗೇರಿ ಪೊಲೀಸ್ ಲಿಮಿಟಲ್ಲಿ ತುಂಗಭದ್ರಾ ನದಿಯಲ್ಲಿ ಒಂದು ಡೆಡ್ ಬಾಡಿ ಸಿಕ್ಕಿತ್ತು, ಅನ್ನೋನ್ ಡೆಡ್ ಬಾಡಿ. ಆದ ನಂತರ ಇದು ಪೋಸ್ಟ್ಮಾರ್ಟಮ್ ನಂತರ ಇದು ಮರ್ಡರ್ ಇದೆ ಈ ಥರ ರಿಪೋರ್ಟ್ ಬಂದಿತ್ತು. ಆ ನಂತರ ಇದು ಈ ಡೆಡ್ ಬಾಡಿ ಸ್ವಾತಿ ರಮೇಶ್ ಬ್ಯಾಡಗಿ ಇತ್ತು, ಪತ್ತೆ ಆಗಿತ್ತು 11ನೇ ತಾರೀಕಿಗೆ. ಆದ ನಂತರ ಇಮಿಡಿಯೇಟ್ಲಿ 3 ಟೀಮ್ ಮಾಡಿ
ಇದು ಟೆಕ್ನಿಕಲ್ ಅನಾಲಿಸಿಸ್, CDR ಅನಾಲಿಸಿಸ್ ಎಲ್ಲ ಮಾಡಿದೆ. ಅನಾಲಿಸಿಸಲ್ಲಿ ಇದು 3 ಆರೋಪಿಗೆ ಪತ್ತೆಯಾಗಿತ್ತು. ಒಬ್ಬ ಇದು ನಯಾಜ್, ಒಂದು ವಿನಾಯಕ್, ಒಂದು ದುರ್ಗಾಚಾರಿ. ಈ 3 ಜನ 3ನೇ ತಾರೀಕಿಗೆ ಈ ಸ್ವಾತಿಗೆ ಇದು ರಾಣೆಬೆನ್ನೂರು ಕಡೆ ತಗೊಳ್ಳಿ ಮತ್ತು ಅಲ್ಲಿ ಮಾತಾಡಿದರು ಮತ್ತು ಕೆಲವು ವಿಷಯ ಬಗ್ಗೆ ಇದು ಇಶ್ಯೂ ಆಗಿತ್ತು. ಆದ ನಂತರ ಇದು 3 ಜನ ಇದು ಮರ್ಡರ್ ಮಾಡಿ ಇದು ಒಂದು ಗಾಡಿಯಿಂದ ಇದು ಡೆಡ್ ಬಾಡಿಗೆ ತಗೊಳ್ಳಿ ಇದು ಹಲಗೇರಿ ಪೊಲೀಸ್ ಲಿಮಿಟಲ್ಲಿ ಅಲ್ಲಿ ತಗೊಳ್ಳಿ ಹೋಗಿದ್ದರು ಮತ್ತು ತುಂಗಭದ್ರಾ ನದಿಯಲ್ಲಿ ಬಾಡಿ ಡಿಸ್ಪೋಸ್ ಮಾಡಿದರು. ಈಗ ಒಬ್ಬ ಆರೋಪಿ ನಯಾಜ್ ಪೊಲೀಸ್ಗೆ ಅರೆಸ್ಟ್ ಆಗಿದ್ದರು. ಇನ್ನಿಬ್ಬರು ಜನ ಅಬ್ಸ್ಕಾಂಡಿಂಗ್ ಇದ್ದಾರೆ. 2 ಟೀಮ್ ಮಾಡಿದೆ. ಅವನಿಗೆ ಬೇಗ ಅರೆಸ್ಟ್ ಮಾಡಿ ಜೈಸಿಗೆ ಕಳಿಸ್ತೇನೆ. ಕೊಲೆ ಕಾರಣ ಇದು 4 ಜನಕ್ಕೆ ಇದು ಮೊದಲಿಂದ ಪರಿಚಯ ಇತ್ತು. ಕೆಲವು ಪರ್ಸ್ನಲ್ ವಿಷಯ ಬಗ್ಗೆ ಏನೋ ಇಶ್ಯೂ ಆಗಿತ್ತು. ಇದು ಎಕ್ಸಾಕ್ಟ್ಲಿ ಏನು ಕಾರಣ ಇತ್ತು, ಇನ್ನಿಬ್ಬರು ಜನಕ್ಕೆ ಅರೆಸ್ಟ್ ನಂತರ ಖುಲಾಸೆ ಆಗಿತ್ತು. 6th ಮಾರ್ಚ್ಗೆ ಹಲಗೇರಿ ಪೊಲೀಸ್ ಲಿಮಿಟಲ್ಲಿ ತುಂಗಭದ್ರಾ ನದಿಯಲ್ಲಿ ಒಂದು ಡೆಡ್ ಬಾಡಿ ಸಿಕ್ಕಿತ್ತು, ಅನ್ನೋನ್ ಡೆಡ್ ಬಾಡಿ. ಆದ ನಂತರ ಇದು ಪೋಸ್ಟ್ಮಾರ್ಟಮ್ ನಂತರ ಇದು ಮರ್ಡರ್ ಇದೆ ಈ ಥರ ರಿಪೋರ್ಟ್ ಬಂದಿತ್ತು. ಆದ ನಂತರ ಇದು ಈ ಡೆಡ್ ಬಾಡಿ ಸ್ವಾತಿ ರಮೇಶ್ ಬ್ಯಾಡಗಿ ಇತ್ತು, ಈ ಪತ್ತೆ ಆಗಿತ್ತು 11ನೇ ತಾರೀಕಿಗೆ. ಆದ ನಂತರ ಇಮಿಡಿಯೇಟ್ಲಿ 3 ಟೀಮ್ ಮಾಡಿ ಇದು ಟೆಕ್ನಿಕಲ್ ಅನಾಲಿಸಿಸ್, CDR ಅನಾಲಿಸಿಸ್ ಎಲ್ಲ ಮಾಡಿದೆ. ಅನಾಲಿಸಿಸಲ್ಲಿ ಇದು 3 ಆರೋಪಿಗೆ ಪತ್ತೆಯಾಗಿತ್ತು. ಒಬ್ಬ ಇದು ನಯಾಜ್, ಒಂದು ವಿನಾಯಕ್, ಒಂದು ದುರ್ಗಾಚಾರಿ. ಈ 3 ಜನ 3ನೇ ತಾರೀಕಿಗೆ ಈ ಸ್ವಾತಿಗೆ ಇದು ರಾಣೆಬೆನ್ನೂರು ಕಡೆ ತಗೊಳ್ಳಿ ಮತ್ತು ಅಲ್ಲಿ ಮಾತಾಡಿದರು ಮತ್ತು ಕೆಲವು ವಿಷಯ ಬಗ್ಗೆ ಇದು ಇಶ್ಯೂ ಆಗಿತ್ತು. ಆದ ನಂತರ ಇದು 3 ಜನ ಇದು ಮರ್ಡರ್ ಮಾಡಿ ಇದು ಒಂದು ಗಾಡಿಯಿಂದ ಇದು ಡೆಡ್ ಬಾಡಿಗೆ ತಗೊಳ್ಳಿ ಇದು ಹಲಗೇರಿ ಪೊಲೀಸ್ ಲಿಮಿಟಲ್ಲಿ ಅಲ್ಲಿ ತಗೊಳ್ಳಿ ಹೋಗಿದ್ದರು ಮತ್ತು ತುಂಗಭದ್ರಾ ನದಿಯಲ್ಲಿ ಬಾಡಿ ಡಿಸ್ಪೋಸ್ ಮಾಡಿದರು. ಈಗ ಒಬ್ಬ ಆರೋಪಿ ನಯಾಜ್ ಪೊಲೀಸ್ಗೆ ಅರೆಸ್ಟ್ ಆಗಿದ್ದರು. ಇನ್ನಿಬ್ಬರು ಜನ ಅಬ್ಸ್ಕಾಂಡಿಂಗ್ ಇದ್ದಾರೆ. 2 ಟೀಮ್ ಮಾಡಿದೆ. ಅವನಿಗೆ ಬೇಗ ಅರೆಸ್ಟ್ ಮಾಡಿ ಜೈಸಿಗೆ ಕಳಿಸ್ತೇನೆ. ಕೊಲೆ ಕಾರಣ ಇದು 4 ಜನಕ್ಕೆ ಇದು ಮೊದಲಿಂದ ಪರಿಚಯ ಇತ್ತು. ಕೆಲವು ಪರ್ಸ್ನಲ್ ವಿಷಯ ಬಗ್ಗೆ ಏನೋ ಇಶ್ಯೂ ಆಗಿತ್ತು. ಇದು ಎಕ್ಸಾಕ್ಟ್ಲಿ ಏನು ಕಾರಣ ಇತ್ತು, ಇನ್ನಿಬ್ಬರು ಜನಕ್ಕೆ ಅರೆಸ್ಟ್ ನಂತರ ಖುಲಾಸೆ ಆಗಿತ್ತು. 6th ಮಾರ್ಚ್ಗೆ ಹಲಗೇರಿ ಪೊಲೀಸ್ ಲಿಮಿಟಲ್ಲಿ ತುಂಗಭದ್ರಾ ನದಿಯಲ್ಲಿ ಒಂದು ಡೆಡ್ ಬಾಡಿ ಸಿಕ್ಕಿತ್ತು, ಅನ್ನೋನ್ ಡೆಡ್ ಬಾಡಿ. ಆದ ನಂತರ ಇದು ಪೋಸ್ಟ್ಮಾರ್ಟಮ್ ನಂತರ ಇದು ಮರ್ಡರ್ ಇದೆ ಈ ಥರ ರಿಪೋರ್ಟ್ ಬಂದಿತ್ತು. ಆದ ನಂತರ ಇದು ಈ ಡೆಡ್ ಬಾಡಿ ಸ್ವಾತಿ ರಮೇಶ್ ಬ್ಯಾಡಗಿ ಇತ್ತು, ಈ ಪತ್ತೆ ಆಗಿತ್ತು 11ನೇ ತಾರೀಕಿಗೆ. ಆದ ನಂತರ ಇಮಿಡಿಯೇಟ್ಲಿ 3 ಟೀಮ್ ಮಾಡಿ ಇದು ಟೆಕ್ನಿಕಲ್ ಅನಾಲಿಸಿಸ್, CDR ಅನಾಲಿಸಿಸ್ ಎಲ್ಲ ಮಾಡಿದೆ. ಅನಾಲಿಸಿಸಲ್ಲಿ ಇದು 3 ಆರೋಪಿಗೆ ಪತ್ತೆಯಾಗಿತ್ತು. ಒಬ್ಬ ಇದು ನಯಾಜ್, ಒಂದು ವಿನಾಯಕ್, ಒಂದು ದುರ್ಗಾಚಾರಿ. ಈ 3 ಜನ 3ನೇ ತಾರೀಕಿಗೆ ಈ ಸ್ವಾತಿಗೆ ಇದು ರಾಣೆಬೆನ್ನೂರು ಕಡೆ ತಗೊಳ್ಳಿ ಮತ್ತು ಅಲ್ಲಿ ಮಾತಾಡಿದರು ಮತ್ತು ಕೆಲವು ವಿಷಯ ಬಗ್ಗೆ ಇದು ಇಶ್ಯೂ ಆಗಿತ್ತು. ಆದ ನಂತರ ಇದು 3 ಜನ ಇದು ಮರ್ಡರ್ ಮಾಡಿ ಇದು ಒಂದು ಗಾಡಿಯಿಂದ ಇದು ಡೆಡ್ ಬಾಡಿಗೆ ತಗೊಳ್ಳಿ ಇದು ಹಲಗೇರಿ ಪೊಲೀಸ್ ಲಿಮಿಟಲ್ಲಿ ಅಲ್ಲಿ ತಗೊಳ್ಳಿ ಹೋಗಿದ್ದರು ಮತ್ತು ತುಂಗಭದ್ರಾ ನದಿಯಲ್ಲಿ ಬಾಡಿ ಡಿಸ್ಪೋಸ್ ಮಾಡಿದರು. ಈಗ ಒಬ್ಬ ಆರೋಪಿ ನಯಾಜ್ ಪೊಲೀಸ್ಗೆ ಅರೆಸ್ಟ್ ಆಗಿದ್ದರು. ಇನ್ನಿಬ್ಬರು ಜನ ಅಬ್ಸ್ಕಾಂಡಿಂಗ್ ಇದ್ದಾರೆ. 2 ಟೀಮ್ ಮಾಡಿದೆ. ಅವನಿಗೆ ಬೇಗ ಅರೆಸ್ಟ್ ಮಾಡಿ ಜೈಸಿಗೆ ಕಳಿಸ್ತೇನೆ. ಕೊಲೆ ಕಾರಣ ಇದು 4 ಜನಕ್ಕೆ ಇದು ಮೊದಲಿಂದ ಪರಿಚಯ ಇತ್ತು. ಕೆಲವು ಪರ್ಸ್ನಲ್ ವಿಷಯ ಬಗ್ಗೆ ಏನೋ ಇಶ್ಯೂ ಆಗಿತ್ತು. ಇದು ಎಕ್ಸಾಕ್ಟ್ಲಿ ಏನು ಕಾರಣ ಇತ್ತು, ಇನ್ನಿಬ್ಬರು ಜನಕ್ಕೆ ಅರೆಸ್ಟ್ ನಂತರ ಖುಲಾಸೆ ಆಗಿತ್ತು.